ನಮಸ್ಕಾರ ಸಿನಿಪ್ರಿಯರೇ, ಇಟ್ಸ್ ಟೈಮ್ ಫಾರ್ ಸಿನಿಮಾ ಚಾನೆಲ್ಗೆ ಸ್ವಾಗತ. ಕಿಷ್ಕಿಂಧ ಕಾನಂನಂತಹ ಅದ್ಭುತ ಚಿತ್ರದ ಮೂಲಕ ಸದ್ದು ಮಾಡಿದ ನಿರ್ದೇಶಕ ರಂಜಿತ್ ಅಯ್ಯತನ್ ಮತ್ತು ಬರಹಗಾರ ಹಾಗೂ ಛಾಯಾಗ್ರಾಹಕ ಬಾಹುಲ್ ರಮೇಶ್ ಅವರ ಈ ಅನಿಮಲ್ ಟ್ರೈಲಾಜಿಯ ಕೊನೆಯ ಭಾಗವಾದ ಎಕೋ ಸಿನಿಮಾದ ಬಗ್ಗೆ ಇಂದು ರಿವ್ಯೂ ಕೊಡ್ತಾ ಇದ್ದೀನಿ. ಮಲಯಾಳಂನ ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ಮಲೆನಾಡಿನಲ್ಲಿ ಒಂದು ಕಳೆದು ಹೋದ ಮನುಷ್ಯನ ರಹಸ್ಯದ ಸುತ್ತ ಕತೆ ಗಿರಿಕಿ ಹೊಡೆಯುತ್ತದೆ. ತಾಂತ್ರಿಕವಾಗಿ ಎಕೋ ಸಿನಿಮಾ ನಿಜಕ್ಕೂ ಅದ್ಭುತ. ಬಾಹುಲ್ ರಮೇಶ್ ಅವರ ಡಿಒಪಿ ಈ ಚಿತ್ರದ ಆತ್ಮ. ಅವರು ಚಿತ್ರದ ರಹಸ್ಯ ಮತ್ತು ಮಲೆನಾಡಿನ ಸೌಂದರ್ಯವನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ನಂತೆ ಕಾಣುತ್ತದೆ. ಸ್ಕ್ರೀನ್ ಪ್ಲೇ ಪದರಗಳ ಮೇಲೆ ಪದರಗಳನ್ನು ಬಿಚ್ಚುತ್ತಾ ಹೋಗುತ್ತದೆ. ಪಾತ್ರಗಳ ಉದ್ದೇಶಗಳನ್ನು ನಿರಂತರವಾಗಿ ಪ್ರಶ್ನಿಸುವಂತೆ ಮಾಡುತ್ತದೆ. ನಿರ್ದೇಶಕ ರಂಜಿತ್ ಅಯ್ಯತನ್ ಅವರ ಕಥೆಯನ್ನು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಕಟ್ಟುವ ಶೈಲಿಯಲ್ಲಿ ಹೇಳಿದ್ದು ಪ್ರಶಂಸನೀಯ. ಚಿತ್ರದ ನೈಜ ಶಕ್ತಿ ಅದರ ಸಸ್ಪೆನ್ಸ್. ಎಕೋ ಫಿಲ್ಮ್ ಒಂದು ವಿಶಿಷ್ಟವಾದ ಥ್ರಿಲ್ಲರ್ ಆಗಿದ್ದು, ಇದು ನಮಗೆ ಹಳೆಯ ಕ್ಲಾಸಿಕ್ ಹಿಂದಿ ಸಸ್ಪೆನ್ಸ್ ಚಿತ್ರಗಳ ಅನುಭವವನ್ನು ನೀಡುತ್ತದೆ. ಕತೆ ಹೇಗೆ ಸಾಗುತ್ತದೆ, ಪಾತ್ರಗಳು ಯಾಕೆ ಹೀಗೆ ವರ್ತಿಸುತ್ತವೆ ಎಂಬ ಪ್ರಶ್ನೆಗಳು ನಿಮ್ಮನ್ನು ಕೊನೆಯವರೆಗೂ ಹಿಡಿದಿರುತ್ತವೆ. ಟ್ವಿಸ್ಟ್ ಸ್ವಲ್ಪ ಊಹಿಸಬಹುದಾದಂತೆ ಅನಿಸಿದರೂ ಅದನ್ನು ಪ್ರಸ್ತುತಪಡಿಸಿದ ರೀತಿ ಅಸಾಮಾನ್ಯವಾಗಿದೆ. ಅದರ ನ್ಯಾಚುರಲ್ ಅಂತ್ಯ ಮತ್ತು ಪಾತ್ರಗಳೊಂದಿಗೆ ನಾಯಿಗಳ ನಿಷ್ಠೆಯನ್ನು ವಿಶೇಷವಾಗಿ ಜೋಡಿಸಿದ ರೀತಿ ಅನನ್ಯವಾಗಿದೆ. ಈ ಥ್ರಿಲ್ಲರ್ ಮನಸ್ಸಿನಲ್ಲಿ ಬಹಳ ಕಾಲ ಉಳಿಯುತ್ತದೆ. ಒಟ್ಟಾರೆಯಾಗಿ ಎಕೋ ಕೇವಲ ಒಂದು ಚಿತ್ರವಲ್ಲ, ಅದು ಒಂದು ಅನುಭವ. ಬಲವಾದ ಚಿತ್ರಕಥೆ, ಉತ್ತಮ ನಿರ್ದೇಶನ ಮತ್ತು ಉನ್ನತ ಮಟ್ಟದ ತಾಂತ್ರಿಕ ಗುಣಮಟ್ಟದಿಂದಾಗಿ ಈ ಸಿನಿಮಾ 2025ರ ಅತ್ಯುತ್ತಮ ಮಲಯಾಳಂ ಚಿತ್ರಗಳಲ್ಲಿ ಒಂದಾಗಿದೆ. ನಿಗೂಢ ಕಥೆಗಳನ್ನು ಇಷ್ಟಪಡುವ ಪ್ರತಿಯೊಬ್ಬರೂ ಇದನ್ನು ಖಂಡಿತವಾಗಿ ವೀಕ್ಷಿಸಬೇಕು. ಸದ್ಯ ಈಗ ಎಕೋ ಸಿನಿಮಾ ಥಿಯೇಟರ್ನಲ್ಲಿ ರನ್ನಿಂಗ್ ಸಕ್ಸಸ್ಫುಲ್ ಆಗಿದ್ದು, ಇವತ್ತೇ ಹೋಗಿ ನೋಡಿ. ಜೈ ಹಿಂದ್.